ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಹೆರಿಟೇಜ್ ಫ್ರೆಶ್ ಪನ್ನೀರ್ ಉಪಯೋಗಿಸ್ಬಿಟ್ಟು ಒಂದೊಳ್ಳೆ ಪಾಲಕ್ ಪನ್ನೀರ್ ಡಿಶ್ ಮಾಡೋಣ. ಇವಾಗ ಅದಕ್ಕೆ ಏನು ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ. ಇವಾಗ ಅದಕ್ಕೆ ಸ್ವಲ್ಪ ಪನ್ನೀರ್ ಬೇಕು. ಆಮೇಲೆ ಈರುಳ್ಳಿ, ಟೊಮೊಟೊ ಹಚ್ಕೊಂಡಿರೋದು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಹಸಿರು ಮೆಣಸಿನ್ಕಾಯಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಆಮೇಲೆ ಬೇಯಿಸ್ಕೊಂಡಿರೋಂಥ ಪಾಲಕ್ ಬೇಯಿಸಿಟ್ಕೊಂಡಿರ್ಬೇಕು. ಇವಾಗ ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಪಾಲಕ್ನ ಬೇಯಿಸ್ಕೊಂಡಾದ್ಮೇಲೆ ರುಬ್ಬಬೇಕು. ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಬಬೇಕು. ಈಗ ರುಬ್ಬಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನಾನಿವಾಗ ಹಸಿರು ಮೆಣಸಿನ್ಕಾಯಿ ರುಬ್ಬಕ್ಕೆ, ಬೇಯಿಸಿರೋ ಪಾಲಕ್ಕು, ಗೋಡಂಬಿ, ಸ್ವಲ್ಪ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ರುಬ್ಕೊಂಡು ಬರೋಣ ಬನ್ನಿ. ಇವಾಗ ಹೇಗಿದೆ ನೋಡಿ. ಇವಾಗ ರುಬ್ಕೊಂಡಿದ್ದೀವಿ ನಾವು ಪಾಲಕ್ನ. ಇರುವ ತುಪ್ಪ, ಈಗ ಬಾಣಲೆ ತೊಗೊಂಡಿದ್ದೀವಿ. ಬಾಣಲೆಗೆ ತುಪ್ಪ ಹಾಕ್ತಿದ್ದೀವಿ. ತುಪ್ಪ ಹಾಕ್ಬಿಟ್ಟು ತುಪ್ಪನ ಈಗ ತುಪ್ಪ ಹಾಕ್ಬಿಟ್ಟು ಪನ್ನೀರ್ನ ರೋಸ್ಟ್ ಮಾಡ್ಕೊಳ್ಳೋಣ. ನೀವು ನಮ್ಮ ಹಳೆ ವಿಡಿಯೋ ನೋಡಿರ್ಬೋದು. ನಾವು ಪನ್ನೀರ್ ಗ್ರೇವಿ ಮಾಡಿದ್ವಿ. ಪನ್ನೀರ್ ಗ್ರೇವಿ ಮಾಡಿದಾಗ ನಾವು ರೋಸ್ಟ್ ಮಾಡ್ಕೊಂಡಿದ್ವಿ. ಸೊ ಇದರಲ್ಲಿ ನಾವು ರೋಸ್ಟ್ ಮಾಡ್ಕೊತೀವಿ. ಸೊ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರೋಸ್ಟ್ ಮಾಡಿ ಕೊಡೋಣ. ಪಾಲಕ್ ಪನ್ನೀರ್ಗೆ ಏನೇನು ಬೇಕು? ಒಗ್ಗರಣೆ, ಪಾಲಕ್ ಪನ್ನೀರ್ಗೆ ಏನು ಬೇಕೋ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪಲಾವ್ ಎಲೆ ಎಲ್ಲ ಇದಕ್ಕೆ ಸಿಮ್ಮಲ್ಲಿ ಇಟ್ಕೊಬೇಕು ಫ್ರೆಂಡ್ಸ್. ಎಲ್ಲ ಸೀದೋಗುತ್ತೆ. ಆನಿಯನ್ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ನಾವಿವತ್ತು ಪಾಲಕ್ ಪನ್ನೀರ್ ಮಾಡೋಕ್ಕೆ ಹೆರಿಟೇಜ್ ಪನ್ನೀರ್ ಯೂಸ್ ಮಾಡಿದ್ವಿ. ಹೆರಿಟೇಜ್ ಫ್ರೆಶ್ ಪನ್ನೀರು. ಇದು ತುಂಬ ಟೇಸ್ಟ್ ಇರುತ್ತೆ. ಇದು ಉಪಯೋಗಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೊಂದ್ಸಲಿ ತಿಂದರೆ ಚೆನ್ನಾಗಿರುತ್ತೆ. ಸೊ ಇದು 90 ರುಪೀಸು 200 ಗ್ರಾಮ್ಸ್ಗೆ. ನೀವು ಒಂದಿನ ತಂದು ಇದನ್ನು ಮಾಡಲೇಬೇಕು. ಸಾಲ್ಟ್ ಹಾಕೋಣ. ದಿನ ಫ್ರೆಶ್ ಗರಂ ಮಸಾಲ ಪೌಡ್ರು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಇವಾಗ ಸ್ಪೈಸಸ್ ಹಾಕೋಣ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಹಾಕೋಣ. ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅಷ್ಟು ಹಾಕೋದು. ನಾನು ಮನೇಲಿ ಮಾಡಿರೋದು ಗರಂ ಮಸಾಲ ಪೌಡ್ರು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇದನ್ನು ಹೆಂಗೆ ಮಾಡೋದು ಅಂತ. ಹೋಮ್ ಮೇಡ್ ಮಾಡಿರೋದು ಹೆಂಗೆ ಮಾಡೋದು ಅಂತ ಮಾಡ್ತೀವಿ. ಈಗ ಅರಿಶಿನ ಹಾಕಿ ಗರಂ ಮಸಾಲನ ಹಾಕ್ತಿದ್ದೀವಿ. ಫ್ರೈ ಮಾಡಿ ಹೆರಿಟೇಜ್ ಫ್ರೆಶ್ ಪನ್ನೀರ್ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋ ಮಾಡ್ತಿರೋ ಅಡುಗೆಗೂ ಅದನ್ನೇ ಯೂಸ್ ಮಾಡಿರೋದು ನಾವು. ಕಸ್ತೂರಿ ಮೇಥಿ ಹಾಕಿದ್ದೀನಿ ನಾನು. ಫಸ್ಟೇ ಹಾಕಿದ್ರೆ ಸೀದೋಗುತ್ತೆ. ಫಸ್ಟೇ ಹಾಕಿದ್ರೆ ಸೀದೋಗುತ್ತೆ. ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಪಾಲಕ್ಕು ರುಬ್ಬಿರೋದು ಹಾಕ್ತಾ ಇದ್ದೀನಿ. ಪಾಲಕ್ಕು, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಮುಂಚೆನೆ. ರುಬ್ಬಿರೋದು ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಪನ್ನೀರ್ ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರೇನೆ ಮಿಕ್ಸಿ ಜಾರಲ್ಲಿ ತೊಳೆದು ಹಾಕ್ಕೊಳ್ತೀನಿ. ವೇಸ್ಟ್ ಮಾಡೋಂಗಿಲ್ಲ. ಸೊ ಇದೆಲ್ಲ ಆದಮೇಲೆ
ಸ್ವಲ್ಪ ಪನ್ನೀರ್ ಹಾಕೋಬೇಕು. ಒಂದೊಂದೇ ಕ್ಯೂಬ್ ಮಾಡಿ ಇಟ್ಕೊಂಡಿರೋ ಸ್ಲೈಸ್ ಮಾಡಿ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿರೋ ಪನ್ನೀರ್ನ ಹಾಕ್ತಿದ್ದೀವಿ. ಎಲ್ಲ ಪನ್ನೀರ್ ಹಾಕೊಂಡಿದ್ದೀವಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಬೆಂದಿದೆ, ಅದು ಚೆನ್ನಾಗಿ ಬಂದಿದೆ. ಚಪಾತಿಗೆ, ರೋಟಿಗೆ, ಫುಲ್ಕಾಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಬೌಲ್ಗೆ ಹಾಕೊಂಡು ತೋರಿಸ್ತೀವಿ ಹೆಂಗೆ ಬಂದಿದೆ ಅಂತ. ನೋಡಿ, ಬೌಲ್ಗೆ ಹಾಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ಆವಾಗಲೇ ಹೇಳ್ದಂಗೆ ಚಪಾತಿಗೆ, ರೋಟಿಗೆ, ಫುಲ್ಕಾಗೆಲ್ಲ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.